ನಮ್ಮ ಅಣ್ಣಾಮಲೈ ಅವರು ನಮ್ಮ ಪರ್ಯಾಯದ ಕಾಲದಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ 3ನೆಯ ಪರ್ಯಾಯ ಕಾಲದಲ್ಲಿ ಇಲ್ಲಿಯೇ SP ಆಗಿದ್ದುಕೊಂಡು ಅವರು ನಮ್ಮ ಪರ್ಯಾಯಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅಂತಹ SP ಆಗಿದ್ದುಕೊಂಡು ನಾನು ಇನ್ನಷ್ಟು ದೊಡ್ಡ ಸೇವೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ತ್ಯಾಗ ಮಾಡಿ ಮತ್ತೆ ಪುನಃ ಇಂತಹ ದೇಶ ಸೇವೆಯ ಕಾರ್ಯಕ್ಕೆ ಅವರು ತೊಡಗಿದ್ದಾರೆ. ಅನೇಕ ಜನರು ಹೇಳಿದರು, ಒಳ್ಳೆಯ ಹುದ್ದೆ ಇದೆ, ಒಳ್ಳೆಯ ಸಂಬಳ ಬರ್ತದೆ, ಅದನ್ನೆಲ್ಲ ಬಿಟ್ಟು ಯಾವ ಕ್ಷಣದಲ್ಲಿಯೂ ಕೂಡ ಅನಿಶ್ಚಿತತೆ ಇರತಕ್ಕಂತಹ ರಾಜಕೀಯ ಕ್ಷೇತ್ರಕ್ಕೆ ನೀವು ಯಾಕೆ ಹೋಗ್ತೀರಿ ಅಂತೇಳಿ ಹೇಳುವಾಗ ದೃಢವಾದಂತಹ ದೇಶ ಸೇವೆಯ ಒಂದು ದೀಕ್ಷೆಯಲ್ಲಿ ಅವರು ಯಾವ ರಿಸ್ಕ್ ಇದ್ದರೂ ಪರವಾಗಿಲ್ಲ, ದೇಶ ಸೇವೆಯನ್ನು ಮಾಡಬೇಕು ಎಂಬಂತಹ ಈ ದೃಷ್ಟಿಯಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಅವರು ಪಡೆದಿದ್ದಾರೆ. ಆದ್ದರಿಂದ ನಮ್ಮ ಸ್ವಂತದ ಬೆನಿಫಿಟ್ಗಿಂತಲೂ ಕೂಡ ದೇಶದ ಸೇವೆಗಾಗಿ ನಾವು ತ್ಯಾಗ ಮಾಡುವುದೇನಿದೆ ಅದು ಬಹಳ ಮುಖ್ಯವಾದದ್ದು ಎಂಬ ಭಾವನೆಯಲ್ಲಿ ಹಗಲಿರುಳು ಕೂಡ ಅವರು ಶ್ರಮಿಸಿಕೊಂಡು ದೇಶದ ಸೇವೆಯನ್ನು ಅವರು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಬಂದದ್ದಕ್ಕೆ ನಾವು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ. ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಅಣ್ಣಾಮಲೈ ಅವರು ಉಪಸ್ಥಿತರಿದ್ದಾರೆ. ತತ್ವಜ್ಞಾನೋತ್ಸವದ ಕಾರ್ಯಕ್ರಮಕ್ಕೂ ಕೂಡ ಕನ್ನಡಿಗರ ವಾಣಿ, ಇದು ನಿಮ್ಮ ವಾಣಿ. ಇಂತಹ 10 ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.